ನಾವು ಚರಿತ್ರೆ ಉದ್ದಕ್ಕೂ ನೋಡ್ಕೊಂಡ್ಬರೋಣ. ಚರಿತ್ರೆ ಉದ್ದಕ್ಕೂ ನಾವು ಗಮನಿಸ್ಕೊಂಡು ಬರೋದಾದ್ರೆ, ಈ ಮುಂಡೆ ಮಕ್ಕಳು ಅವತ್ತಿಂದ ಇವತ್ತಿನ ತನಕ ಹಿಂದೆಯಿಂದ ಬೆನ್ನಿಗೆ ತುರಿ ಹಾಕೋದು, ಬಚ್ಚಿಕೊಂಬನ ಬಿಡೋದು, ಹಿಂದೆಯಿಂದ ಬೆನ್ನಿಗೆ ತುರಿ ಹಾಕೋದು. ಮೊನ್ನೆ ಗುಲ್ಬರ್ಗದಲ್ಲಿ ಒಂದಿಷ್ಟು ನೋಡಿದ್ವಪ್ಪ, ನಮ್ಮವ್ರು ಯಾರು ಇರೋಂಥ ಸಂದರ್ಭದಲ್ಲಿ ಅಲ್ಲೆಲ್ಲೋ ಯಾವುದೋ ದೇವಸ್ಥಾನ, ಒಂದೋ ದೇವಸ್ಥಾನ ಉದ್ಘಾಟನೆ ಆಗಂತ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಿದ್ದಾರೆ. ಅದು ಏನು, ನಮ್ಮ ಜನ ಇದ್ದೇ ಇರುವಂತ ಸಂದರ್ಭದಲ್ಲಿ ಅರ್ಧ ರಾತ್ರಿಯಲ್ಲಿ ಅವ್ರ ಅಪ್ಪನ ಹುಟ್ಟಿದ್ರೆ ಬೆಳಗಲ್ಲಿ ಬಂದು ಮಾಡಿ, ಅಥವಾ ಇವಾಗ ಬಂದು ಎದುರುಗಡೆ ಬಂದು ನಿಂತ್ಕೊಳ್ಳಿ. ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿದ್ದೆ, ಸರ್ ಈ 5 ಜನ ಯಾರಿದ್ದಾರೋ ದಯವಿಟ್ಟು ಈ ಕೂಡಲೇ ಅವ್ರನ್ನ ಎನ್ಕೌಂಟರ್ ಮಾಡಿ ಸಾಯಿಸಾಕ್ರಿ, ಅದು ಕುಮ್ಮ ಕೊಟ್ಟಿರೋರ್ನ ಕೂಡ ಎನ್ಕೌಂಟರ್ ಮಾಡಿ ಸಾಯಿಸಾಕ್ರಿ. ಅಥವಾ ನಿಮ್ ಕೈಯಲ್ಲಾಗಿಲ್ಲ ನಮ್ಗೆ ಬಿಡಿ, ಇಡೀ ಗುಲ್ಬರ್ಗ ಹುಡುಕಿದ್ರು ಒಂದೇ ಒಂದು ಕೇಸರಿ ಶಾಲೆ ಕಾಣಿಸಲ್ಲ, ಕೇಸರಿ ಧ್ವಜ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಅವತ್ತೇ ಹೇಳಿದ್ದೆ. ನಮ್ಗೆ ಬಿಡ್ರಿ, ನಾವು ನೋಡ್ಕೊಂತೀವಿ. ನಾವು ಸುಮ್ಮನೆ ಇರ್ತೀವಿ ಯಾವಾಗ ನಮ್ಮನ್ನ ನೋಡಿದಾಗ, ನಮ್ಮನ್ನ ಬೈದಾಗ, ನಮ್ಮನ್ನ ಕೊಲೆ ಮಾಡಿದಾಗ ನಾವು ಸುಮ್ಮನೆ ಇರ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ಕೈ ಇಟ್ರೆ ಆ ಕೈ ಕಡ್ದಾಕಿ ಜೈಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತಾ ಇದ್ದೀವಿ.